ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೇವರಾದ ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿಯನ್ನಿಟ್ಟಿದ್ದಾನೆ. ಆದ್ದರಿಂದಲೇ ವಿಧವಿಧವಾದ ಸ್ಥಳ, ವಿಧವಿಧವಾದ ದೇಶಗಳಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನೆ. ಈ ಸ್ಥಳ ಹೇಗಿದೆ? ಬಹಳ ಸುಂದರವಾಗಿದೆ ಅಲ್ಲ? ಬೆಟ್ಟ ಪ್ರದೇಶ, ಈ ಕಡೆ ಸಮುದ್ರ, ಬಹಳ ಸುಂದರವಾಗಿದೆ ಅಲ್ಲ? ಇದು ಮಿಡಲ್ ಈಸ್ಟ್ನಲ್ಲಿ ಒಮಾನ್ ಎಂಬಂಥ ದೇಶದಲ್ಲಿ ಇರುವಂಥ ಮಸ್ಕತ್ ಪಟ್ಟಣದಲ್ಲಿರುವಂಥ ಒಂದು ಪ್ರದೇಶ. ನೋಡೋದಕ್ಕೆ ಬಹಳ ಸುಂದರವಾಗಿದೆ. ಲೋಕದ ಪ್ರತಿಯೊಂದು ಭಾಗವೂ ಕೂಡ ಬಹಳ ಸುಂದರ. ಯಾಕೆಂದ್ರೆ ಅದನ್ನು ಉಂಟು ಮಾಡಿದ ದೇವರು ಸುಂದರವಾದವರು, ಆಶ್ಚರ್ಯವಾದವರು, ಬಲ ಉಳ್ಳವರು. ಆದ್ದರಿಂದ ಆತನ ಕುರಿತಾಗಿ ನಾವು ಧ್ಯಾನಿಸುತ್ತಾ ಇದ್ದೇವೆ. ಆತನೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮಾತನಾಡುತ್ತಾ, ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾನೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಆಸಕ್ತಿಯಿಂದ ಕಾದಿದ್ದೀರಾ? ಯೆರೆಮೀಯನ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯ 10ನೇ ವಾಕ್ಯ. ದೇವರು ಹೇಳುತ್ತಾರೆ, ನನ್ನ ಶುಭ ವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ದೇವರು ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನಿನ್ನ ವಿಷಯದಲ್ಲಿ ನಾನು ನುಡಿದಿರುವ ಶುಭ ವಾಕ್ಯವನ್ನು ನಾನು ನಿನಗಾಗಿ ನೆರವೇರಿಸುವೆನು. ದೇವರು ಎಲ್ಲರಿಗೂ ಕೂಡ ಒಂದು ವಾಗ್ದಾನವನ್ನು ಕೊಡುತ್ತಾರೆ, ಹೌದಲ್ಲ? ನಮಗೂ ಕೂಡ ಹೊಸ ವರ್ಷದಲ್ಲಿ ಒಂದು ವಾಗ್ದಾನ, ಒಂದು ಹೊಸ ತಿಂಗಳನ್ನು ಪ್ರವೇಶಿಸುವಾಗ ಒಂದು ವಾಗ್ದಾನ. ದೇವರು ನಮಗೆ ಅನೇಕ ಸಂದರ್ಭಗಳಲ್ಲಿ ಶುಭ ವಾಕ್ಯವನ್ನು ವಾಗ್ದಾನವಾಗಿ ಕೊಡುತ್ತಾರೆ. ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು, ನಿನ್ನ ಕೊರತೆಯನ್ನು ನೀಗಿಸುವೆನು, ನಿನಗೆ ಪರಿಪೂರ್ಣ ಸಮಾಧಾನವಿರುವುದು. ಈ ರೀತಿ ಅನೇಕ ವಾಗ್ದಾನಗಳು, ಅನೇಕ ಶುಭ ವಾಕ್ಯಗಳನ್ನು ಕೊಡುತ್ತಾರೆ. ಕೆಲ ಸಂದರ್ಭಗಳಲ್ಲಿ ದೇವರು ವಾಗ್ದಾನ ಮಾಡಿದರೂ ಏನೂ ನಡೆಯುತ್ತಿಲ್ಲ, ಕರ್ತನು ಮಾತು ಕೊಟ್ಟನು ಏನೂ ಮಾಡಲಿಲ್ಲವಲ್ಲ ಎಂದು ತೋರುತ್ತದೆ. ನಿಮ್ಮ ಜೀವಿತದಲ್ಲಿ ಹಾಗೆ ತೋರಿದೆಯಾ? ಹೌದು, ದೇವರು ಹೇಳಿದ್ದಾರೆ, ಏನು ನಡೆಯುವ ಹಾಗೆ ಕಾಣುತ್ತಿಲ್ಲ ಎಂದು ಅನ್ನುತ್ತೀರಾ? ದೇವರು ಹೇಳುತ್ತಾರೆ, ನಾನು ನಿನ್ನ ಕುರಿತಾಗಿ ನುಡಿದಂಥ ಶುಭ ವಾಕ್ಯವನ್ನು ನಿನಗಾಗಿ ನೆರವೇರಿಸುವೆನು. ವಾಗ್ದಾನವು ನೆರವೇರುತ್ತದೆ ಎಂಬುದಾಗಿ ನಾವು ನಂಬಬೇಕು. ಆ ವಾಗ್ದಾನ, ಶುಭವಾಕ್ಯ ನೆರವೇರುವುದಕ್ಕೆ ದೇವರು ಒಂದು ಕಾಲವನ್ನು ನೇಮಿಸಿ ಇಟ್ಟಿದ್ದಾರೆ. ಅಬ್ರಹಾಮನಿಗೆ ದೇವರೊಂದು ವಾಗ್ದಾನವನ್ನು ಕೊಟ್ಟರು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು. ಆದರೆ ಅದಕ್ಕೆ 25 ವರ್ಷಗಳು ಕಾದಿದ್ದ ನಂತರವೇ ಅದನ್ನು ಅವನು ಹೊಂದಿದನು. ಆದರೆ ಆ ಒಂದು ವಾಗ್ದಾನ, ಶುಭವಾಕ್ಯ ನೆರವೇರಿತು. ಈಸಾಕನಿಗೆ ಮಾತು ಕೊಟ್ಟರು, ನಾನು ನಿನ್ನ ತಂದೆಯ ದೇವರು, ನಿನ್ನನ್ನು ಈ ರೀತಿಯಾಗಿ ಆಶೀರ್ವದಿಸಿ ಹೆಚ್ಚಿಸುವೆನು. ಅವನಿಗೂ 20 ವರ್ಷಗಳಾಗಿ ಮಕ್ಕಳಿಲ್ಲ. ಅವನು ಕೂಡ ವಾಗ್ದಾನಗಳನ್ನು ಹೇಳಿ ಕಾದಿದ್ದು ಪ್ರಾರ್ಥಿಸುತ್ತಾ ಇದ್ದಾನೆ. ಅದರ ನಂತರ ದೇವರು ಈ ವಾಗ್ದಾನಗಳನ್ನು ನೆರವೇರಿಸಿ ಆಶೀರ್ವದಿಸುವರು. ನನ್ನ ಜೀವಿತದಲ್ಲೂ ದೇವರು ಸೇವೆಗಾಗಿ ಕರೆದಾಗ ದೇವರು ಶುಭವಾಕ್ಯಗಳಿಂದ ವಾಗ್ದಾನಗಳನ್ನು ಕೊಟ್ಟರು. ದೇವರು ವಾಗ್ದಾನಗಳನ್ನು ಕೊಟ್ಟರು. ಕೆಲ ವಾಗ್ದಾನಗಳು ನೆರವೇರಲು ನಾನು 25 ವರ್ಷಗಳು ಕಾದಿರಬೇಕಾಯಿತು. ಕೆಲವು ವಾಗ್ದಾನಗಳು 2 ವರ್ಷದಲ್ಲಿ, 5 ವರ್ಷದಲ್ಲಿ ನೆರವೇರಿತು. ಕೆಲ ವಾಗ್ದಾನಗಳು ನೆರವೇರಲು ದೀರ್ಘಕಾಲ ಹಿಡಿಯುತ್ತದೆ. ಆ ರೀತಿಯಾಗಿ. ಆದರೆ ದೇವರಿಗೆ ಗೊತ್ತು ಯಾವ ಮಾತನ್ನು ಯಾವ ಸಮಯದಲ್ಲಿ ನೆರವೇರಿಸಬೇಕು. ನಾನು ನಿಮಗೆ ಶುಭ ವಾಕ್ಯಗಳನ್ನು ವಾಗ್ದಾನವಾಗಿ ಕೊಟ್ಟಿದ್ದೇನೆ, ಅದನ್ನು ನೆರವೇರಿಸುತ್ತೇನೆ ಎಂದು ದೇವರು ಹೇಳುತ್ತಾರೆ. ಸೋತು ಹೋದಿರಾ? ಕರ್ತನು ಹೇಳಿದ ಮಾತು ನೆರವೇರಲಿಲ್ಲವಲ್ಲ? ನನ್ನ ಕುಟುಂಬದ ಕುರಿತಾಗಿ ದೇವರು ಹೇಳಿದರು, ಮಕ್ಕಳ ಕುರಿತಾಗಿ ಹೇಳಿದರು, ಬಿಸ್ನೆಸ್ ಕುರಿತಾಗಿ ಹೇಳಿದರು, ನನ್ನ ಭವಿಷ್ಯತ್ ಕಾಲದ ಕುರಿತು ಮಾತನಾಡಿದರು. ಏನು ನಡೆಯಲಿಲ್ಲವಲ್ಲ ಎಂದು ಸೋತು ಹೋಗಿದ್ದೀರಾ? ದೇವರು ಹೇಳುತ್ತಾರೆ, ನೆರವೇರಿಸುವೆ. ನನ್ನ ಮಗನೇ, ನಿನ್ನ ಕುರಿತಾಗಿ ನಾನು ನುಡಿದ ಶುಭ ವಾಕ್ಯಗಳನ್ನು ನೆರವೇರಿಸುವೆನು. ನನ್ನ ಮಗಳೇ, ನಿನ್ನ ಕುರಿತಾಗಿ ನುಡಿದಂಥ ಶುಭ ವಾಕ್ಯಗಳನ್ನು ನಾನು ನೆರವೇರಿಸುವೆನೆಂದು ದೇವರು ಹೇಳುತ್ತಾರೆ. ಒಮ್ಮೆ ಒಂದು ಡಿಸೆಂಬರ್ ತಿಂಗಳ ಕೊನೆಯ ವಾರ ಒಬ್ಬರು ಸಹೋದರಿ ಬಂದು ನನ್ನ ಜೊತೆ ಮಾತನಾಡುವಾಗ, ಅಂಕಲ್, ನನಗೆ ದೇವರು ಈ ವರ್ಷದಲ್ಲಿ ಈ ಮಾತನ್ನು ಕೊಟ್ಟರು, ನೆರವೇರಲಿಲ್ಲ ಎಂದು ಹೇಳಿದರು. ಆಗ ಹೇಳಿದ, ಇಲ್ಲ, ದೇವರು ಸುಳ್ಳು ಹೇಳುವುದಿಲ್ಲ, ನೆರವೇರಿಸುತ್ತಾರೆ. ಆದರೆ ದೇವರು ಕೊಟ್ಟಂತ ವಾಗ್ದಾನ ಸಾಧಾರಣವಾಗಿ ನಿಮಗೆ ಕೊಟ್ಟರ ಅಥವಾ ಈ ವರ್ಷದಲ್ಲಿ ನೆರವೇರಿಸುತ್ತೇನೆಂದು ಕೊಟ್ಟರ? ನನಗೆ ಈ ವರ್ಷದಲ್ಲಿ ಏನು ಮಾಡುತ್ತೀರಿ ಎಂಬುದಾಗಿ ಕೇಳುವಾಗ ದೇವರು ನನಗೆ ಈ ವರ್ಷದಲ್ಲಿ ಈ ಮೇಲನ್ನು ಅನುಗ್ರಹಿಸುವೆನೆಂಬುದಾಗಿ ಮಾತು ಕೊಟ್ಟರು. ನನ್ನ ಕೆಲಸದ ವಿಷಯದಲ್ಲಿ ಈ ವರ್ಷದೊಳಗೆ ನಿನಗೆ ಈ ಒಂದು ಅದ್ಭುತ ಮಾಡುವೆನೆಂದು ಮಾತು ಕೊಟ್ಟರು. ಈಗ ಎಲ್ಲವೂ ಮುಗಿದು ಹೋಯಿತು. ಈಗ ಡಿಸೆಂಬರ್ ಕೊನೆಯಲ್ಲಿದ್ದೇವೆ, 3 ದಿನಗಳು ಮಾತ್ರ ಇದೆ, ವರ್ಷವೇ ಮುಗಿಯುತ್ತಾ ಇದೆ, ಏನು ನಡೆಯಲಿಲ್ಲವಲ್ಲ ಎಂದು ಹೇಳಿದರು. ಪುನಃ ಕೇಳಿದೆ,
ನಾನು ನಿನಗೊಂದು ಕೆಲಸವನ್ನು ಕೊಟ್ಟು ಆಶೀರ್ವದಿಸುವೆನೆಂಬುದಾಗಿ ಹೇಳಿದರಾ, ಅಥವಾ ಇದೇ ವರ್ಷದಲ್ಲಿ ಕೊಡುತ್ತೇನೆಂಬುದಾಗಿ ಮಾತು ಕೊಟ್ಟರಾ? ಈ ವರ್ಷದ ಒಳಗೆ. ಹಾಗಾದರೆ ಆತನು ಮಾತು ತಪ್ಪುವುದಿಲ್ಲ. ಆತನು ಹೇಳಿದ ಶುಭವಾಕ್ಯವನ್ನು ನೆರವೇರಿಸುತ್ತಾನೆ. ನೆರವೇರಲಿಲ್ಲವಲ್ಲ? ಯಾರು ಹೇಳಿದ್ದು? ಇನ್ನು 3 ದಿನ ಇದೆ ಅಲ್ಲ? ಈ ವರ್ಷ ಮುಗಿಯುವುದಕ್ಕೆ ಇನ್ನೂ ಕೂಡ 3 ದಿನಗಳಿದೆ ಅಲ್ಲ? ಒಂದೇ ದಿನದಲ್ಲಿ ಆತನಿಂದ ಮಾಡಲು ಸಾಧ್ಯ. ಹಾಗೆ ನೋಡಿದರು. ಹಾಗೆ ಹೇಳುತ್ತೀರಾ? ಹೌದು, ನೀವು ಇನ್ನೂ ಕೂಡ ತಾಳ್ಮೆಯಿಂದ ನಂಬಿರಿ ಎಂದು ಹೇಳಿದಾಗ, ಸರಿ, ನಾನು ನಂಬುತ್ತೇನೆ, ದೇವರು ಹೇಳಿದಂತ ಮಾತನ್ನು ನೆರವೇರಿಸುತ್ತಾರೆಂದು ಪ್ರಾರ್ಥಿಸಿ ಬಂದೆನು. ಆ 3 ದಿನಗಳ ಒಳಗೆ ಕೆಲಸದ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದು ಬಿಟ್ಟಿತು. ಕರ್ತನು ಹೇಳಿದಂತೆಯೇ ಮಾಡಿದನು. ದೇವರು ಸುಳ್ಳು ಹೇಳುವುದಿಲ್ಲ, ಆತನ ಮಾತು ನೆರವೇರುತ್ತದೆ. ಆದರೆ ಕರೆಕ್ಟ್ ಆಗಿ ಆ ವಾಗ್ದಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರು ಯಾವ ವಾಕ್ಯದ ಕುರಿತಾಗಿ ಹೇಳಿದರು, ಯಾವ ಕಾಲದ ಕುರಿತಾಗಿ ಹೇಳಿದರು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ವಾಗ್ದಾನವನ್ನು ನಂಬಿ ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥಿಸುವಾಗ ನೆರವೇರುತ್ತದೆ. ಇಂದು ದೇವರು ಮಾತು ಕೊಟ್ಟರಲ್ಲವಾ? ಈ ಮುಂಚೆಯೇ ಮಾತು ಕೊಟ್ಟಿದ್ದಾರಲ್ಲ, ಅದನ್ನು ನೆನೆಸಿ ಪ್ರಾರ್ಥನೆ ಮಾಡಿರಿ. ಕರ್ತನೆ, ನನ್ನ ಕುರಿತಾಗಿ ನೀವು ನುಡಿದಂತ ಶುಭ ವಾಕ್ಯಗಳನ್ನು ನೆರವೇರಿಸಿರಿ. ನಾನದನ್ನು ನಂಬುತ್ತೇನೆ. ಹಿಂದೆ ಆ ಕಾರ್ಯದಲ್ಲಿ ಒಂದು ಅದ್ಭುತವನ್ನು ಎದುರು ನೋಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.